ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಲು ಸಿದ್ಧರಾಗಿದ್ದಾರೋ ಎಲ್ಲರನ್ನೂ ವಾಕ್ಯದ ಮೂಲಕ ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕ್ರಿಸ್ತನ ಶಿಷ್ಯರಾದ ನಾವು ಹೇಗಿರಬೇಕು? ಕ್ರಿಸ್ತನ ಶಿಷ್ಯರಾದ ನಾವು ಹೇಗಿರಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನಗಳು ಕೊನೆ ದಿನಗಳು. ಈ ಕೊನೆ ದಿನಗಳಲ್ಲಿ ಇದ್ದಂಥ ನಾವು ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವು ಎಲ್ಲರೂ ಹೇಗೆ ಇರಬೇಕು ಎನ್ನುವಂಥದ್ದು ಪ್ರತಿ ಕ್ರೈಸ್ತರು ಪರಿಶೋಧನೆ ಮಾಡಬೇಕಾಗತ್ತೆ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತಿದೆ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಕ್ರೈಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗುವುದೆಂಬುದಾಗಿ ನಿರೀಕ್ಷಿಸುತ್ತೇವೆ. ಪ್ರಿಯರ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಕೊರಿಂಥದವರಿಗೆ ಈ ಒಂದು ಪತ್ರಿಕೆ ಬರೆಯುವಾಗ ಎಚ್ಚರಿಸುವಂಥ ಮಾತುಗಳು, ಎಚ್ಚರಿಕೆ ಮಾತುಗಳು. ಅಂದರೆ ಕ್ರೈಸ್ತರು, ದೇವರ ಮಕ್ಕಳು, ಭಕ್ತರು, ಶಿಷ್ಯರು, ದೇವರ ಸೇವಕರು, ಅನೇಕ ರೀತಿಯಲ್ಲಿ ನಾವು ಕರೆಯಲ್ಪಡ್ತಾ ಇದ್ದೀವಿ. ಭಕ್ತರು ಎಂದು, ಸೇವಕರು ಎಂದು, ಕ್ರಿಸ್ತನ ವಿಶ್ವಾಸಿಗಳು ಎಂದು, ಇಲ್ಲ ಶಿಷ್ಯರು ಎಂದು ಕರೆಯಲ್ಪಡುವಂಥದ್ದು. ಈಗ ಕ್ರಿಸ್ತನ ಶಿಷ್ಯರಾಗಿರುವಂಥ ನಾವು ಹೇಗೆ ಜೀವಿಸಬೇಕು ಎನ್ನುವಂಥದ್ದು ಕಲಿಬೇಕಾಗಿದೆ. ಎಲ್ಲರೂ ವಾಕ್ಯದ ಪ್ರಕಾರ ಕರೆಕ್ಟಾಗಿ ಜೀವಿಸ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ಅಂಶ ಅಲ್ಲ. ವಾಕ್ಯದ ಪ್ರಕಾರ, ದೇವರು ಹೇಳಿರೋ ಪ್ರಕಾರ ನಾವು ಜೀವಿಸ್ತಾ ಇದ್ದರೆ ಅವ್ರಿಗಲ್ಲ. ಒಂದು ವೇಳೆ ಯಾರಾದರೂ ತಿಳಿಯದೆ ಏನು ಮಾಡಬೇಕು ಎನ್ನುವಂಥದ್ದು ಅರ್ಥ ಆಗದೆ, ಇಲ್ಲಾಂದರೆ ತಿಳಿದು ಒಂದು ವೇಳೆ ದೇವರ ವಾಕ್ಯಕ್ಕೆ ಭಿನ್ನವಾಗಿ ಬದುಕ್ತಾ ಇದ್ದರೆ, ಜೀವಿಸ್ತಾ ಇದ್ದರೆ ಅಂಥವರು ಖಂಡಿತವಾಗಿ ಕೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಪ್ರಪಂಚ ದೇಶದಲ್ಲಿ ಇದ್ದಂಥ ಕ್ರೈಸ್ತರು ಎಲ್ಲರೂ ವಾಕ್ಯದ ಪ್ರಕಾರ ನಡೀತಾ ಇದ್ದಾರಾ ಅಥವಾ ಭಿನ್ನವಾಗಿ ನಡೀತಾ ಇದ್ದಾರಾ ಅಂತ ನೋಡುವಾಗ ಸ್ವಲ್ಪ ಮಂದಿ ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದಾರೆ. ಹೆಚ್ಚಾಗಿ ವಾಕ್ಯಕ್ಕೆ ವಿರುದ್ಧವಾಗಿಯೇ ನಡ್ಕೊಳ್ತಾ ಇರ್ತಾರೆ. ವಾಕ್ಯಕ್ಕೆ ವಿರುದ್ಧವಾಗಿ, ಭಿನ್ನವಾಗಿ. ಹಾಗೆ ಭಿನ್ನವಾಗಿ ನಡ್ಕೊಂಡಾಗ ದೇವರಿಗೆ ನಾವು ದೂರ ಆಗ್ತೀವಿ. ದೇವರಿಗೆ ದೂರ ಆದರೆ ಪರಲೋಕ ನಮಗೆ ಇರೋದಿಲ್ಲ, ಪರಲೋಕ ನಮಗೆ ಸಿಗೋದಿಲ್ಲ. ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ
ಖಂಡಿತವಾಗಿ ಕ್ರೈಸ್ತನ ಶಿಷ್ಯರಾಗಬೇಕು. ಕ್ರೈಸ್ತನ ಶಿಷ್ಯರಾದ ಮೇಲೆ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಜೀವಿಸಬೇಕು. ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಜೀವಿಸಬೇಕಂದ್ರೆ ಹೇಗೆ ಜೀವಿಸಬೇಕು? ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. 18ನೇ ವಚನವನ್ನು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯಾದ ದೇವರ, ಮಗನಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಇರುತ್ತೆ. ಯೇಸು ಕ್ರಿಸ್ತರಿಗೆ ಶಿಷ್ಯರಾಗಬೇಕಾದ್ರೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಸರ್ವಲೋಕಕ್ಕೆ ಹೋಗಿ ಉಪದೇಶ ಮಾಡಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿ. ಸುವಾರ್ತೆ ಸಾರಿದ ಮೇಲೆ ಯಾರಿಗಾದರೂ ತಮ್ಮ ಮನಸ್ಸು ಬದಲಾಗಿ ನಾನು ದೇವರನ್ನು ನಂಬಿಕೊಳ್ಳುತ್ತೇನೆ, ನಾನು ದೇವರಿಗೆ ಮಗನಾಗುತ್ತೇನೆ, ದೇವರ ಸೇವೆ ನಾನು ಮಾಡುತ್ತೇನೆ ಅಂತ ಸಿದ್ಧರಾದರೆ ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳ್ತಾರೆ. ಇದು ಯೇಸು ಪ್ರಭು ಹೇಳಿರುವಂಥ ಒಂದು ಮಾತು, ಗಮನಿಸಬೇಕು. ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ಯಾರಿಗೆ ಶಿಷ್ಯರಾಗ್ತೀವಿ ಹೇಳಿ? ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ಯೇಸು ಕ್ರಿಸ್ತರಿಗೆ ಶಿಷ್ಯರಾಗುವಂಥದ್ದು. ಬ್ಯಾಪ್ಟಿಸಮ್ ತಗೊಂಡ್ರೆ ಯೇಸು ಕ್ರಿಸ್ತರಿಗೆ ಶಿಷ್ಯರು, ದೇವರಿಗೆ ಮಕ್ಕಳು, ಯೇಸು ಕ್ರಿಸ್ತರಿಗೆ ಶಿಷ್ಯರಾಗ್ತೀವಿ. ಯೇಸು ಕ್ರಿಸ್ತರಿಗೆ ಶಿಷ್ಯರಾಗುವಂಥ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತಾರೆ. ಅಪೊಸ್ತಲರನ್ನು ಕರೆದು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿ. ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ. ಯೇಸು ಕ್ರಿಸ್ತರು ಯಾಕೆ ಜನ್ಮಿಸಿದರು, ಯಾಕೆ ಈ ಲೋಕಕ್ಕೆ ಬಂದರು, ಯಾಕೆ ಅವರು ಮರಣ ಹೊಂದಿದರು, ಆನಂತರ ಪುನರುತ್ಥಾನ ಹೊಂದಿದರು. ಅಂದರೆ ಅವರ ಜನನವನ್ನು ಕುರಿತು, ಅವರ ಜೀವಿತವನ್ನು ಕುರಿತು, ಅವರ ಮರಣವನ್ನು ಕುರಿತು, ಅವರ ಪುನರುತ್ಥಾನವನ್ನು ಕುರಿತು ಹೇಳಬೇಕು. ಆನಂತರ ನಾವು ಹುಟ್ಟಿದ್ದೇವೆ, ನಾವು ಜೀವಿಸ್ತಾ ಇದ್ದೀವಿ, ನಮಗೆ ಪಾಪ ಕ್ಷಮಾಪಣೆ ಬರಬೇಕಾದ್ರೆ ಕ್ರಿಸ್ತನನ್ನು ತಿಳ್ಕೊಳ್ಬೇಕು, ನಂಬಬೇಕು, ದೀಕ್ಷಾ ಸ್ನಾನ ಪಡ್ಕೊಳ್ಬೇಕು, ದೇವ್ರಿಗೋಸ್ಕರ ಜೀವಿಸಬೇಕು. ಒಂದು ವೇಳೆ ಮರಣ ಬಂದರೆ ನಮಗೆ ಪರಲೋಕ ಸಿಗುತ್ತೆ. ಯೇಸು ಕ್ರಿಸ್ತರು ಮರಣ ಹೊಂದಿ 3ನೇ ದಿನದಂದು ಯಾವ ರೀತಿ ಪುನರುತ್ಥಾನವನ್ನು ಪಡೆದುಕೊಂಡು ಪರಲೋಕಕ್ಕೆ ಹೋಗಿದ್ದಾರೋ ಅದೇ ಪ್ರಕಾರ ನಮಗೂ ಕೂಡ ಪುನರುತ್ಥಾನ ಆಗುತ್ತೆ ಎಂದು ವಾಕ್ಯದ ಮೂಲಕ ತಿಳಿಸ್ಬೇಕಾಗುತ್ತೆ. ತಿಳಿಸಿದಾಗ ಯಾರಾದರೂ ನಂಬಿ ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ಅವರಿಗೆ ಕ್ರೈಸ್ತನ ಶಿಷ್ಯರಾಗುವಂಥ ಭಾಗ್ಯವು ಬರುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ ನೋಡೋಣ. 24ನೇ ವಚನ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಇದು ನಮ್ಮನ್ನು ಕಾಯುತ್ತದೆ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನೂ ಕಾಯುವವನ ಕೈ ಕೆಳಗಿರುವವರಲ್ಲ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು
ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರೈಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಯಾವಾಗ ಯೇಸು ಕ್ರಿಸ್ತರ ಮಾತುಗಳನ್ನು ತಿಳ್ಕೊಂಡು ಹಳೆ ಜೀವಿತವನ್ನು ಸಮಾಧಿ ಮಾಡಿ, ಹಳೆ ಜೀವಿತವನ್ನು ಅಂದರೆ ನೀರಿನ ಮೂಲಕ ಸಮಾಧಿ ಮಾಡಿ, ಅಂದರೆ ದೀಕ್ಷೆ ಸ್ಥಾನ ಪಡೆದುಕೊಂಡು ಕ್ರೈಸ್ತನಿಗೆ ಶಿಷ್ಯರಾದರೆ ಆವಾಗ ಕ್ರೈಸ್ತರು ಎನ್ನುವಂಥ ಹೆಸರು ಬರುವಂಥದ್ದು. ಎರಡನೇದಾಗಿ ದೇವರಿಗೆ ಮಕ್ಕಳಾಗುವಂಥದ್ದು. ದೇವರಿಗೆ ಮಕ್ಕಳಾಗುವಂಥ ಭಾಗ್ಯವು. ಮೂರನೇದಾಗಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅಬ್ರಹಾಮನ ಸಂತಾನದಲ್ಲಿ ಸೇರಿಸಲ್ಪಡ್ತೀವಂತೆ ಎನ್ನುವಂಥ ಭಾಗ್ಯವು ಇದು ದೇವರ ಮೂಲಕ, ಯೇಸು ಕ್ರಿಸ್ತರ ಮೂಲಕ ಸಿಗುವಂಥದ್ದು. ಇಂಥ ಅದ್ಭುತವಾದಂಥ ಈ ಭಾಗ್ಯವನ್ನು ಪಡ್ಕೊಂಡಂಥ ನೀವು ಈ ಲೋಕದಲ್ಲಿ ಹೇಗೆ ಜೀವಿಸ್ತಾ ಇದ್ದೀವಿ, ಯಾರಿಗೋಸ್ಕರ ಜೀವಿಸ್ತಾ ಇದ್ದೀವಿ, ಯಾರಿಗೋಸ್ಕರ ಜೀವಿಸಬೇಕು ಅಂತ ನೋಡುವಾಗ, 1ನೇ ಶತಮಾನದಲ್ಲಿ ಇದ್ದಂಥ ಪ್ರತಿ ಕ್ರೈಸ್ತರು, ಅನೇಕರು ಅಪೋಸ್ತಲರಾಗಿರ್ಬೋದು, ಇಲ್ಲ ಅನೇಕರು ಕ್ರೈಸ್ತರಾಗಿರ್ಬೋದು, ಕ್ರಿಸ್ತನ ಶಿಷ್ಯರು, ಇವರೆಲ್ಲರೂ ದೇವರನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡು, ಪವಿತ್ರಾತ್ಮನ ಬಗ್ಗೆ ತಿಳಿದುಕೊಂಡು, ಈ ಲೋಕದಲ್ಲಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ಅವರು ಬದುಕಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಹೇಗೆ ಬದುಕುತ್ತಾ ಇದ್ದೀವಿ ಅಂತ ನೋಡುವಾಗ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಬದುಕ್ತಾ ಇದ್ದೀವ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಬದುಕುತ್ತಾ ಇದ್ದೀವ, ಅಥವಾ ದೇವರು ದುಃಖ ಪಡುವಂಥ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ದೇವರು ದುಃಖ ಪಡುವಂಥ ರೀತಿಯಲ್ಲಿ ಮನುಷ್ಯನು, ಅಂದರೆ ದೇವರ ಭಕ್ತನು, ಇಲ್ಲ ಕ್ರೈಸ್ತನ ಭಕ್ತನು, ಇಲ್ಲ ಶಿಷ್ಯನು ಅಂತ ಕರೆಯಲ್ಪಡುವವರು ಹೇಗಾಗಿದ್ದಾರೆ ಅಂತ ನೋಡುವಾಗ, ಅನೇಕರು ಈ ಲೋಕದಲ್ಲಿ ಹೆಸರು ಪಡ್ಕೊಳ್ಳೋಕ್ಕೆ ತವಕ ಪಡ್ತಾ ಇರ್ತಾರೆ. ಈ ಲೋಕದಲ್ಲಿ ಹೆಸರು ಪಡ್ಕೊಳ್ಳೋದಕ್ಕೆ ತವಕ ಪಡುವಂಥದ್ದು. ಯಾರ ಮೂಲಕ ಹೆಸರು ಪಡ್ಕೊಳ್ಳೋದಕ್ಕೆ ಅಂತ ನೋಡುವಾಗ, ಅಧಿಕಾರಿಗಳ ಮೂಲಕ ನಾವು ಹೆಸರು ಪಡ್ಕೊಳ್ಬೇಕು, ಜನರ ಮೂಲಕ ನಾವು ಹೆಸರು ಪಡ್ಕೊಳ್ಬೇಕು, ಜನರ ಮಧ್ಯದಲ್ಲಿ ನಮ್ಮ ಹೆಸರು ಉನ್ನತವಾಗಿ ಕಾಣಬೇಕು, ಅವ್ರು ನಮ್ಮನ್ನು ಹೊಗಳಬೇಕು, ಇವರು ನಮ್ಮನ್ನು ಮೆಚ್ಚಬೇಕು, ಇಂಥವ್ರು ನಮ್ಮನ್ನು ಮೆಚ್ಚಬೇಕು, ಇಂಥವ್ರು ನಮ್ಮನ್ನು ಹೊಗಳಬೇಕು ಎಂಬ ಆಲೋಚನೆಯಿಂದ ಈಗಿನ ಕಾಲದಲ್ಲಿ ಅನೇಕ ಮಂದಿ ಕ್ರೈಸ್ತರಿದ್ದಾರೆ. ಹೊರಗಡೆ ಸಮಾಜವನ್ನು ಕುರಿತು ನಾನು ಇವಾಗ ಮಾತನಾಡ್ತಾ ಇಲ್ಲ. ಕ್ರೈಸ್ತ ಸಮಾಜ ಇದು ದೇವರ ಸಮಾಜ. ದೇವರ ಸಮಾಜ ಎಂದು ಕರೆಯಲ್ಪಡುತ್ತಿರುವಂಥ ನಮ್ಮ ಬಳಿಯಲ್ಲಿ ಇಂಥ ಆಲೋಚನೆಗಳು ಇದ್ದಾಗ ನಾವು ದೇವರಿಗೆ ಮಕ್ಕಳಾಗೋದಿಲ್ಲ ರೀ. ದೇವರಿಗೆ ಮಕ್ಕಳಾಗೋದಿಲ್ಲ. ನಾವು ಕ್ರೈಸ್ತರೆಂದು, ಇಲ್ಲಾಂದರೆ ಯೇಸು ಕ್ರಿಸ್ತನ ಶಿಷ್ಯರು ಎಂದು, ದೇವರ ಭಕ್ತರು ಎಂದು ಕರೆಯಲ್ಪಡ್ಬೋದು. ಈ ಸಮಾಜದಲ್ಲಿ ಕರೆಯಲ್ಪಡ್ಬೋದು. ಆದರೆ ವಾಕ್ಯಕ್ಕೆ ಭಿನ್ನವಾಗಿದ್ದರೆ ಈ ಲೋಕದಲ್ಲಿ ಎಷ್ಟೇ ಉನ್ನತವಾದಂಥ ಹೆಸರಿದ್ದರೂ, ಈ ಲೋಕದಲ್ಲಿ ಎಷ್ಟೇ ಆಸ್ತಿ ಇದ್ದರೂ, ಸಂಪಾದನೆ ಇದ್ದರೂ ಎಲ್ಲ ಕೂಡ ಶೂನ್ಯವಾಗುತ್ತೆ, ಪ್ರಯೋಜನ ಏನಿಲ್ಲ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನವನ್ನು ಒಂದು ಸಾರಿ ಗಮನಿಸಿರಿ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನವನ್ನು ಒಂದು ಸಾರಿ ಗಮನಿಸೋಣ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು. ಅಂದರೆ ಕಳ್ಳ ಬೋಧಕರನ್ನು, ಸುಳ್ಳು ಪ್ರವಾದಿಗಳನ್ನು ಹೊಗಳ್ತಾ ಇರ್ತಾರಂತೆ. ಹೊಗಳಿದಾಗ ಈ ಸುಳ್ಳು ಪ್ರವಾದಿಗಳು, ಒಂದು ಕಾಲದಲ್ಲಿ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರಿದ್ದರು. ಹೊಗಳಿದಾಗ ಅವರಿಗೆ ಸಂತೋಷ. ಯಾರಾದರೂ ಹೊಗಳಿದಾಗ,
ಯಾರಾದರೂ ಸನ್ಮಾನ ಮಾಡಿದಾಗ ಸಂತೋಷ, ಎಲ್ಲೋ ಇರುವಂಥ ಸಂತೋಷ ಬರುತ್ತೆ ರೀ. ಅಂದರೆ ದೇವರು ಹೇಳುವಂಥ ಮಾತನ್ನು ಗಮನಿಸ್ರಿ, ಯೇಸು ಪ್ರಭು ಹೇಳುವಂಥ ಮಾತನ್ನು, ಅದು ಅವ್ರವ್ರ ಇಷ್ಟ, ಆದರೆ ದೇವರ ಮಾತು ಹೇಳುವಂಥದ್ದನ್ನು ಗಮನಿಸಬೇಕು. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅಂದರೆ ಜನರು ಹೊಗಳೋದು ಬೇಡವಾ? ಜನರು ಹೊಗಳೋದು ಬೇಡವಾ? ಅವ್ರು ಹೊಗಳ್ತಾರೋ ಬೀಳ್ತಾರೋ ಅವ್ರವ್ರ ಇಷ್ಟ, ಅದು ಅವ್ರವ್ರ ಇಷ್ಟ. ಅಂದರೆ ಅವರು ಹೊಗಳಿದಾರಂತ ಹೇಳಿ ನೀನು ಗರ್ವಪಟ್ಟರೆ, ನೀನು ಹೆಮ್ಮೆಯಿಂದ ಇದ್ದರೆ, ನೀನು ಒಂದು ವೇಳೆ ಖುಷಿಪಟ್ಟರೆ, ಆನಂದಪಟ್ಟರೆ, ಯಾರೋ ಹೊಗಳ್ತಾರಂತೇಳಿ ನೀನು ಆನಂದಪಟ್ಟರೆ ನಿನ್ನ ಗತಿ ಏನು ಹೇಳಲಿ ಅಂತಾರೆ. ಹೊಗಳೋರು ಹೊಗಳಿ, ಬೈಯೋರು ಬೈಕೊಳ್ಳಿ, ಆದರೆ ಹೊಗಳಿದ್ದಾರಂತೇಳಿ ನೀವು ದೊಡ್ಡದಾಗಿ ಸಂತೋಷ ಪಡುವಂಥದ್ದು ಇಲ್ಲ, ಯಾರೋ ನಮ್ಮನ್ನು ಅವಮಾನ ಪಡಿಸಿದ್ದಾರಂತ ಹೇಳಿ ನೀವು ದುಃಖ ಪಡುವಂಥದ್ದು, ಯಾವುದು ಇರುಕೂಡ್ದು ಅಂತ ಹೇಳ್ತಾರೆ. ಯಾವುದು ಇರುಕೂಡ್ದು ನಿನ್ನಲ್ಲಿ ಏನಿರಬೇಕು? ನೀನು ದೇವರಿಗೆ ಮಗನಲ್ವ? ಯೇಸು ಕ್ರಿಸ್ತರಿಗೆ ನೀನು ಶಿಷ್ಯನು, ನೀನು ಕ್ರೈಸ್ತನು ಆಗಿರುವಾಗ ನಿನ್ನಲ್ಲಿ ಹೇಗೆ ಏನಿರಬೇಕು ಹೇಳಿ? ತಗ್ಗಿಸ್ಕೊಳ್ಳುವಂಥ ಒಳ್ಳೆ ಗುಣ ನಮ್ಮಲ್ಲಿರಬೇಕು. ನಮ್ಮಲ್ಲಿ ತಗ್ಗಿಸ್ಕೊಳ್ಳುವಂಥ ಒಳ್ಳೆ ಗುಣ ಇರಬೇಕು. ಅದು ಕಪಟ ಅಲ್ಲ, ಮತ್ತೆ ನಟನೆ ಇರಕೂಡ್ದು, ವೇಷಧಾರಣೆ ಇರಕೂಡ್ದು, ಯಥಾರ್ಥವಾಗಿರಬೇಕು. ಯಥಾರ್ಥವಾಗಿ ನಮ್ಮಲ್ಲಿ ಇರಬೇಕಾಗುತ್ತೆ. ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನದಿಂದ ಇರುವಂಥ ಕೆಲವು ಮಾತುಗಳನ್ನು ಗಮನಿಸೋಣ. 16ನೇ ಅಧ್ಯಾಯ 17ನೇ ವಚನದಿಂದ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನೋಡಿದ್ರೆ ಏನು ಹೇಳ್ತಾ ಇದ್ದಾರೆ? ಸತ್ಯವಾದ ಸುವಾರ್ತೆ, ಶ್ರೇಷ್ಠವಾದ ಸುವಾರ್ತೆ, ನಿಜವಾದ ಸುವಾರ್ತೆ ಹೊರಡುವಾಗ 1ನೇ ಶತಮಾನದಲ್ಲಿ ಅವರ ಮಧ್ಯದಲ್ಲಿ, ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಸತ್ಯವಾದ ಸುವಾರ್ತೆ ಹೊರಡುವಾಗ ಕೆಲವರು ಅಲ್ಲಲ್ಲಿ ಏನು ಮಾಡ್ತಾ ಇರ್ತಾರಂತ ನೋಡುವಾಗ ಏನ್ರಿ, ಭೇದಗಳನ್ನು, ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ಹುಟ್ಟಿಸ್ತಾರಂತೆ. ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂದರೆ ವಿಘ್ನಗಳನ್ನು, ಇಲ್ಲಾಂದರೆ ಭೇದಗಳನ್ನು, ವಿಭೇದಗಳನ್ನು ಉಂಟು ಮಾಡೋರಿದ್ದಾರಾ? ವಿಭೇದಗಳೇ ಯಾಕೆ? ನೀನು ದೇವರ ಮಗನು, ನಾನು ದೇವರ ಮಗನು, ನೀನು ದೇವರ ಮಗಳು, ಅವರು ದೇವರ ಮಕ್ಕಳು, ಎಲ್ಲರೂ ದೇವರ ಮಕ್ಕಳಾಗಿರುವಾಗ, ಎಲ್ಲರಲ್ಲಿ ಯೇಸು ಕ್ರಿಸ್ತನಿರುವಾಗ ಯಾಕೆ ಭೇದಗಳು, ಯಾಕೆ ವಿಘ್ನಗಳು, ಯಾಕೆ? ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ. ತುಂಬ ಕಡೆ ನೋಡುವಾಗ ಯಾರಾದರೂ ಅಭಿವೃದ್ಧಿ ಆದರೆ, ಬೆಳೀತಾ ಇದ್ದರೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು ಬರ್ತಾ ಇರುತ್ತೆ, ಇಲ್ಲಾಂದರೆ ಅಪಹಾಸ್ಯ, ಇಲ್ಲಾಂದರೆ ಭೇದ ಉಂಟು ಮಾಡುವಂಥದ್ದು ಇದು ಬರ್ತಾ ಇರುತ್ತಲ್ಲ, ಇದು ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಅಂದರೆ ದೇವರ ಉದ್ದೇಶ ಏನಂತ ನೋಡುವಾಗ, ಶಾಂತಿದಾಯಕನಾದ ದೇವರ ಉದ್ದೇಶ ಏನಂತ ನೋಡುವಾಗ,
ಏನ್ರಿ, ನಿಮ್ಮ ಕಾಲು ಕೆಳಗಡೆ ಸೈತಾನನ್ನು ತುಳಿಸ್ತಾನಂತೆ, ತುಳಿಸಿ ಬಿಡ್ತಾನಂತೆ. ಸೈತಾನನ್ನು ತುಳಿಸ್ಬೇಕು, ಸೈತಾನನ್ನು ತುಳಿಬೇಕು ನಾವು ಅಂದರೆ, ದೇವರು ನಮ್ಮಿಂದ ತುಳಿಸ್ಬೇಕಂದ್ರೆ ಪಾದದ ಕೆಳಗೆ ಹೇಗೆ ನಡ್ಕೊಂಡ್ರೆ, ಹೇಗೆ ಜೀವಿಸಿದರೆ ತುಳಿಯೋಕ್ಕಾಗುತ್ತೆ? ಒಂದು ಸಾರಿ ಯೋಚನೆ ಮಾಡಿ, ಹೇಗೆ ಜೀವಿಸಬೇಕು ಅಂದರೆ ಕಪಟ, ವೇಷಧಾರಣೆ, ಅಸೂಯೆ ಇದೆಲ್ಲ ಇದ್ದಾಗ ಸೈತಾನನ್ನು ತುಳಿತೀವ ಅಥವಾ ಸೈತಾನನ ಮೂಲಕ ನಾವೇ ತುಳಿಸ್ಕೊಳ್ತಾ ಇದ್ದೀವ? ಸೈತಾನನನ್ನು ಪಾದದ ಕೆಳಗೆ ತುಳಿತೀವ ಅಥವಾ ಸೈತಾನನ ಮೂಲಕ ನಾವೇ ತುಳಿಸ್ಕೊಳ್ತಾ ಇದ್ದೀವ? ನಾವೇ ತುಳಿಸ್ಕೊಳ್ತಾ ಇದ್ದೀವ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಏನ್ರಿ 29ನೇ ವಚನವನ್ನು ಗಮನಿಸಿರಿ ಪ್ರೇರೆ. 29ನೇ ವಚನದಿಂದ, 4ನೇ ಅಧ್ಯಾಯ 29ನೇ ವಚನದಿಂದ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಕೇಳುವವರ ಹಿತಕ್ಕಾಗಿ ಆಡಿರಿ ಅಂತ ಅಂದರೆ ನಿಮ್ಮ ಬಾಯಿಂದ ಕೆಟ್ಟ ಮಾತುಗಳು ಹೊರಡಬಾರ್ದು, ಕೆಟ್ಟ ಮಾತುಗಳು ಹೊರಡಬಾರ್ದು. ಕೇಳುವವರಿಗೆ ಹಿತವಾಗಿರಬೇಕು. ಆ ಮಾತಿನಲ್ಲಿ ಆರೋಗ್ಯ ಇರಬೇಕು, ಆ ಮಾತಿನಲ್ಲಿ ಸಮಾಧಾನ ಇರಬೇಕು, ಆ ಮಾತಿನಲ್ಲಿ ಆತ್ಮಕ್ಕೆ ಸಂತೋಷ ಇರಬೇಕು. ಒಟ್ಟಿನಲ್ಲಿ ದೇವರ ಮಕ್ಕಳು ಎಂದು, ಕ್ರೈಸ್ತರೆಂದು, ದೀಕ್ಷಾಸ್ಥಾನ ಪಡ್ಕೊಂಡಿರುವಂಥ ಕ್ರೈಸ್ತರೆಂದು ಕರೆಯಲ್ಪಡುತ್ತಿರುವಂಥವರು ಪ್ರತಿಯೊಬ್ಬರು ಪಾಲಿಸಬೇಕು. ಪಾಲಿಸದೆ ಹೋದರೆ ನಾವು ದೇವರಿಗೆ ಮಕ್ಕಳಾಗಲ್ಲ. ಯಾರು ಯೇಸು ಕ್ರಿಸ್ತರ ಮಾತುಗಳನ್ನು ಪಾಲಿಸದೆ ಹೋಗ್ತಾರೋ ಅವರು ದೇವರಿಗೆ ಮಕ್ಕಳಾಗಲ್ಲ. ಮತ್ತು ಯಾರಿಗೆ ಮಕ್ಕಳಾಗ್ತಾರಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 43ನೇ ವಚನ 44ನೇ ವಚನವನ್ನು ನೋಡಿ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೇ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಹಾಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಸುಳ್ಳಿಗೆ ಮೂಲ ಪುರುಷನು ಅಂದರೆ ಯೇಸು ಕ್ರಿಸ್ತರು ಹೇಳುವಂಥ ಮಾತು ನೋಡುವಾಗ ಅದ್ಭುತ ರೀ. ಯೇಸು ಪ್ರಭು ಹೇಳುವಂಥ ಮಾತು ಸಾಕ್ಷಾತ್ತು ದೇವ್ರ ಮೂಲಕ ಬಂದಂಥ ಮಾತು, ಒಳ್ಳೆ ಮಾತು, ಸತ್ಯವಾದಂಥ ಮಾತುಗಳು, ಆತ್ಮವನ್ನು ಕಾಪಾಡುವಂಥ ಮಾತುಗಳು, ನಿತ್ಯ ಲೋಕಕ್ಕೆ ಸೇರಿಸುವಂಥ ಮಾತುಗಳು, ಸಮಾಧಾನ ಹುಟ್ಟಿಸುವಂಥ ಮಾತುಗಳು, ಒಳ್ಳೆಯ ಮಾತುಗಳು ಆತನು ಮಾತನಾಡುವಾಗ ಅಲ್ಲಿದ್ದಂಥ ಯೆಹೂದ್ಯರು, ಪರಿಸಾಯರು, ಶಾಸ್ತ್ರಿಗಳು, ಮುಖಂಡರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಅವರು ಯೇಸು ಕ್ರಿಸ್ತರನ್ನು ಒಪ್ಪುತ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ಕೂಡ ಕೇಳ್ತಾರೆ, ಈಗಿನ ಕಾಲದಲ್ಲಿ ಕೂಡ ದೇವರ ಮಾತುಗಳನ್ನು ಕೇಳೋರು ಮಾತ್ರವಾಗಿದ್ದಾರೆ, ಆದರೆ ಪಾಲಿಸ್ತಾ ಇಲ್ಲ. ದೇವರಿಗೆ ವಿಧೇಯರಾಗ್ತಾ ಇಲ್ಲ, ದೇವರಿಗೆ ಒಳಪಡ್ತಾ ಇಲ್ಲ. ದೇವರಿಗೆ ಒಳಪಡದೆ ಹೋದರೆ, ವಿಧೇಯರಾಗದೆ ಹೋದರೆ ನೀನು ಯಾರ ಮಗನಾಗ್ತೀಯ ಗೊತ್ತಾ? ನೀನು ದೇವರಿಗೆ ಮಗನಾಗಲ್ಲ. ಯಾರಿಗೆ ಅಂತ ನೋಡುವಾಗ ನೀನು ಸೈತಾನನಿಗೆ ಮಗನಾಗ್ತೀಯ. ಸೈತಾನನ ಮಗನು. ದೀಕ್ಷಾಸ್ಥಾನ ಪಡ್ಕೊಂಡು ದೇವರಿಗೆ ಮಗನಾಗಿರುವಂಥ ನೀನು ಮತ್ತೆ ಸೈತಾನನಿಗೆ ಮಗನಾಗೋದಕ್ಕೆ ಅವಕಾಶ ಇದೆಯಾ? ಅದು ಹೇಗೆ ಅಂತ ನೋಡುವಾಗ, ಯಾವಾಗ ದೇವರ ಕಾರ್ಯಕ್ರಮಗಳನ್ನು ಬಿಟ್ಟು ಸುಳ್ಳು ಮಾತುಗಳನ್ನು ಮಾತಾಡುವಂಥದ್ದು, ಇಲ್ಲ ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳನ್ನು ನೀನು ಮಾಡುವಂಥದ್ದು ನಡೆದಾಗ ಆವಾಗ ಅಪವಾದಿಗೆ ಮಗನಾಗಬೇಕಾಗತ್ತೆ. ಸಹೋದರ, ಸಹೋದರಿ, ನಾವು ಎಲ್ಲಿದ್ದೀವಿ, ಯಾವ ಆಲೋಚನೆಯಲ್ಲಿದ್ದೀವಿ, ನಮ್ಮ ಕಾರ್ಯಕ್ರಮಗಳೇನು, ನಮ್ಮ ಮಾತುಗಳೇನು, ಒಂದು ಸಾರಿ ವಿಚಾರ ಮಾಡಿ. ಮತ್ತೆ ಅಲ್ಲಿಗೆ ಬನ್ನಿ. ಎಲ್ಲಿಗೆ? ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ
29ನೇ ವಚನ ನೋಡಿದ್ದೀವಿ. ಇವಾಗ 30ನೇ ವಚನವನ್ನು ನೋಡೋಣ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ದೇವರ ಪವಿತ್ರಾತ್ಮನು ಎಲ್ಲಿದ್ದಾನೆ, ಯಾರ ಬಳಿಯಲ್ಲಿದ್ದಾನಂತ ನೋಡುವಾಗ, ಯಾವಾಗ ನೀವು ದೀಕ್ಷಾ ಸ್ನಾನವನ್ನು ಪಡ್ಕೊಳ್ತೀರೋ, ಬ್ಯಾಪ್ಟಿಸಮ್ ತಗೊಳ್ತೀರೋ, ಆವಾಗ ಪವಿತ್ರ ಆತ್ಮನು ನಮ್ಮಲ್ಲಿ ಇರ್ತಾನೆ. ಪ್ರೇಯರ್ ಎಲ್ಲಿದೆ ಆ ಮಾತು ಅಂತ ನೋಡುವಾಗ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನವನ್ನು ನೋಡಿ. 38ನೇ ವಚನವನ್ನು ಏನ್ರಿ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದಿವಿರಿ. ಪವಿತ್ರಾತ್ಮನ ದಾನವನ್ನು ವರವನ್ನು ಹೊಂದುತ್ತೀವಂತೆ. ಯಾವಾಗ ನಾವು ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಆವಾಗ ಪವಿತ್ರಾತ್ಮನ ದಾನವನ್ನು, ವರವನ್ನು, ಅಂದರೆ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾರೆ. ಪವಿತ್ರಾತ್ಮನು ನಮ್ಮಲ್ಲಿದ್ದಾಗ ನಾವು ಏನು ಮಾಡಬೇಕು? ಪ್ರತಿನಿತ್ಯ ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಕೇಳಬೇಕು, ದೇವರ ವಾಕ್ಯ ಧ್ಯಾನಿಸಬೇಕು, ದೇವರ ವಾಕ್ಯ ಪಾಲಿಸಬೇಕು. ಧ್ಯಾನಿಸಬೇಕು, ಪಾಲಿಸಬೇಕು, ಮಾಡಬೇಕಾ? ಇವಾಗ ಧ್ಯಾನಿಸುವಂಥದ್ದು ಇದೆ ನೋಡಿ. ಮೊದಲನೇದಾಗಿ ಕೇಳುವಂಥದ್ದು, ಓದುವಂಥದ್ದು, ಧ್ಯಾನಿಸುವಂಥದ್ದು, ಪಾಲಿಸುವಂಥದ್ದು. ಈ ಧ್ಯಾನಿಸುವಂಥದ್ದು ಇದೆ ನೋಡಿ, ಧ್ಯಾನಿಸುವಂಥದ್ದು ಇದು ಅದ್ಭುತವಾದದ್ದು. ಅಂದರೆ ದೇವರ ಒಂದು ವಾಕ್ಯದಲ್ಲಿರುವಂಥ ರುಚಿಯನ್ನು, ದೇವರ ಪ್ರೀತಿಯಲ್ಲಿರುವಂಥ ರುಚಿಯನ್ನು, ಆತನ ಗುಣದಲ್ಲಿ ಇದ್ದಂಥ ರುಚಿಯನ್ನು ಅನುಭವಿಸುವಂಥದ್ದು ಅದು ಧ್ಯಾನದಲ್ಲಿ, ದೇವರ ಧ್ಯಾನದಲ್ಲಿ, ದೇವರ ಆಲೋಚನೆಯಲ್ಲಿ ಇದ್ದಾಗ ಅದು ಅದ್ಭುತವಾಗಿ ಅರ್ಥ ಆಗುತ್ತೆ. ಪ್ರಿಯರ ದೇವರ ಮಕ್ಕಳಿರ, ಆಲೋಚನೆ ಮಾಡಿ ಪ್ರಿಯರು. ಮತ್ತೆ ಬನ್ನಿ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಪವಿತ್ರಾತ್ಮನಿರುವಾಗ, ಹೃದಯದಲ್ಲಿ ಪವಿತ್ರಾತ್ಮನಿರುವಾಗ, ಅಂದರೆ ತಂದೆಯಾದ ದೇವರು ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ಯಾಕೆ ಕಳಿಸಿಕೊಟ್ಟಿದ್ದಾನಂತ ನೋಡುವಾಗ, ನಿಮಗೆ ಸಹಾಯಕನಾಗಿ, ಸಹಾಯ ಮಾಡುವವನಾಗಿ. ಅಂದರೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನ, ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾನ. ಯಾವಾಗ ನಾವು ದೀಕ್ಷಾಸ್ನಾನ ಪಡ್ಕೊಳ್ತೀವೋ, ಪಡ್ಕೊಂಡ ನಂತರ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾನೆ. ಪವಿತ್ರಾತ್ಮ ನಮ್ಮಲ್ಲಿ ಇದ್ದ ಮೇಲೆ ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇರ್ತೀವೋ ಪ್ರತಿ ಸಾರಿ ಕೂಡ ಹೇಳ್ತಾ ಇರ್ತಾನೆ, ನೀನು ದೇವರ ಮಗನಾಗಿದ್ದೀಯಾ, ನೀನು ಪರಿಶುದ್ಧನು, ಮತ್ತೆ ನಿನ್ನ ಕೆಸರಲ್ಲಿ ಬೀಳಕ್ಕೆ ಹೋಗಬೇಡ, ಆ ಕಸದಲ್ಲಿ ಹೋಗಬೇಡ, ಆ ಪಾಪದಲ್ಲಿ ಬೀಳಕ್ಕೆ ಹೋಗಬೇಡ, ಅದು ಪಾಪ, ಅದು ಪಾಪ ಮಾಡಬೇಡ ಅಂದಾಗ ನೀನು ತಕ್ಷಣ ದೇವರ ಪಾದದ ಬಳಿಯಲ್ಲಿ ಹೋಗಿ, ದೇವರೇ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಕ್ಷಮಾಪಣೆ ಪಡ್ಕೊಂಡು, ವಾಕ್ಯದ ಮೂಲಕ ಸರಿಪಡಿಸ್ಕೊಂಡು, ನೀನು ಸರಿಪಡಿಸ್ಕೊಂಡು, ದೇವರೇ ನಾನು ತಪ್ಪು ಮಾಡಿದ್ದೀನಿ, ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಬದುಕಿದ್ದೀನಿ ಅಂತೇಳಿ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟಾಗ ದೇವರ ಮೂಲಕ ಕ್ಷಮಾಪಣೆ ಸಿಗುತ್ತೆ. ದೇವರ ಮೂಲಕ ಏನು ಸಿಗುತ್ತೆ? ಕ್ಷಮಾಪಣೆ ಸಿಗುತ್ತೆ. ಆ ಕ್ಷಮಾಪಣೆಯನ್ನು ಪಡ್ಕೊಳ್ಳದೆ ಪವಿತ್ರಾತ್ಮನು ದುಃಖ ಪಡ್ತಾ ಇದ್ದಾನೆ ಅನ್ನೋಂಥ ಸಂಗತಿ ನೀನು ತಿಳಿದ್ರೂ ಕೂಡ ಮತ್ತೆ ಪದೇ ನೀನು ಪಾಪದ ವ್ಯಾಮೋಹದಲ್ಲಿ ಅದೇ ರೀತಿಯಲ್ಲಿ ನೀನು ನಡ್ಕೊಂಡಾಗ ಪವಿತ್ರಾತ್ಮನು ದುಃಖ ಪಡ್ತಾನೆ ಎನ್ನುವಂಥದ್ದು ಮಾತ್ರ ನೀನು ಮರಿಬಾರ್ದು. ನಿನಗೆ ಸಹಾಯ ಮಾಡೋದಕ್ಕೆ ಬಂದಿರುವಂಥ ಪವಿತ್ರಾತ್ಮನು, ನಿನಗೆ ಪ್ರಾಣ ತ್ಯಾಗ ಮಾಡಿರುವಂಥ ಯೇಸು ಕ್ರಿಸ್ತರು, ನಿನಗೆ ಜನ್ಮ ಕೊಟ್ಟಿರುವಂಥ ತಂದೆಯಾದ ದೇವರು ನಿನ್ನ ವಿಷಯದಲ್ಲಿ ದುಃಖ ಪಡ್ತಾರೆ ಎನ್ನುವಂಥ ಸಂಗತಿ ನೀನು ಮರಿಬಾರ್ದು. ಇವತ್ತು ಯಾವಾಗ ದುಃಖ ಪಡ್ತಾರೆ ದೇವರು ಯಾವಾಗ ದುಃಖ ಪಡ್ತಾರೆ ನೋಡೋಣ. ಅದೇ ಕೆಳಗಡೆ ಮಾತಿರುತ್ತೆ, ಕೆಳಗಡೆ ಮಾತು. ಪ್ರಿಯರ ದೇವ್ರ ಮಕ್ಕಳಿರ ನೋಡಿ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ, ಆತನ ಮೂಲಕ ಹೊಂದಿದ್ದೀವಿ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ ಅಂತಾರೆ. ಅಂದರೆ ದ್ವೇಷ ಇದೆಯಾ? ಯಾರ ಮೇಲೆ ಆದರೂ ನಮಗೆ ದ್ವೇಷ ಇದೆಯಾ? ಕೋಪ ಇದೆಯಾ? ಕ್ರೋಧ ಇದೆಯಾ? ಕಲಹ ಇದೆಯಾ? ದೂಷಣೆ ಇದೆಯಾ?
ದ್ವೇಷ ನೋಡಿ, ಒಂದು ಸರಿ ಯೋಚನೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಳಿ. ಆ ದ್ವೇಷ ಎನ್ನುವಂಥದ್ದು ಇದ್ದರೆ ಅದು ಭಾರ ರೀ ತಲೆಯಲ್ಲಿ, ಅಂದರೆ ಹೃದಯದಲ್ಲಿ ಪಾಪದ ಭಾರ. ಯಾರ ಮೇಲೆ ಆದರೂ ನಾವು ದ್ವೇಷ ಇಟ್ಕೊಂಡ್ರೆ ಹೃದಯದಲ್ಲಿ ಏನು ತುಂಬಿಕೊಂಡಿದೆ? ಪಾಪದ ಭಾರ ತುಂಬಿಕೊಂಡಿದೆ. ಯಾರ ಮೇಲಾದರೂ ಇನ್ನೇನು ಇಟ್ಕೊಂಡಿದ್ದೀವಿ? ದ್ವೇಷ, ಕೋಪ ಯಾರ ಮೇಲಾದರೂ ಇಟ್ಕೊಂಡಿದ್ದೀವ? ಕೋಪ ಇದೆಯಾ? ಕೋಪ ಇದೆಯಾ? ಕೋಪ ಇದ್ದರೆ ಅದೊಂದು ಭಯಂಕರವಾದಂಥ ಪಾಪ. ಕ್ರೋಧ ಇದೆಯಾ? ಇಲ್ಲಾಂದರೆ ಕಲಹ ಇದೆಯಾ? ಇಲ್ಲಾಂದರೆ ದೂಷಣೆಗಳು ಇವೆಯಾ? ಇವೆಲ್ಲ ಇದ್ದಾಗ ಹೃದಯದಲ್ಲಿ ಏನು ತುಂಬಿಕೊಂಡೈತ? ಪಾಪದ ಮೂಟೆಯನ್ನು ಹೊತ್ತುಕೊಂಡಿದ್ದೀವಿ. ಯಾರ ಮೇಲೆ ಆದರೂ ಮತ್ಸರ ಪಡ್ತಾ ಇದ್ದೀವಿ ಅಂದರೆ ಪಾಪದ ಮೂಟೆಯನ್ನು ಹೊತ್ತುಕೊಂಡಿದ್ದೀವಿ. ಯಾರ ಮೇಲೆ ಆದರೂ ಕಲಹ ಪಡ್ತಾ ಇದ್ದೀವಿ ಅಂತಂದರೆ ಪಾಪದ ಮೂಟೆಯನ್ನು ಹೊತ್ತುಕೊಂಡಿದ್ದೀವಿ ನಾವು. ಪಾಪ ರೀ ಅದು. ದೇವರು ಹೇಳುವಂಥ ಮಾತು, ನೀವೆಲ್ಲರೂ ನನ್ನ ಮಕ್ಕಳಲ್ವಾ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕು. ನಾನು ನಿರ್ದೋಷಿ, ನೀವು ಕೂಡ ನಿರ್ದೋಷಿ, ದೋಷವಿಲ್ಲದವರಾಗಿರಬೇಕು ಅಂತ ದೇವರು ಪದೇ ಪದೇ ಎಚ್ಚರಿಸುವಾಗ, ಬೋಧಿಸುವಾಗ, ಹೇಳುವಾಗ ನಮ್ಮಲ್ಲಿ ಏನು ಹುಟ್ಟುತ್ತಾ ಇದೆ ಅಂದರೆ ಕೋಪ ಹುಟ್ಟುತ್ತಾ ಇರುತ್ತೆ, ದ್ವೇಷ ಹುಟ್ಟುತ್ತಾ ಇರುತ್ತೆ, ಅಸೂಯೆ ಹುಟ್ಟುತ್ತಾ ಇರುತ್ತೆ, ಮತ್ಸರ ಹುಟ್ಟುತ್ತಾ ಇರುತ್ತೆ ಹೃದಯದಲ್ಲಿ. ಅದು ಹುಟ್ಟಿದಾಗ ವಾಕ್ಯದ ಮೂಲಕ ನೀವೇನು ಮಾಡಿಕೊಳ್ಬೇಕು? ವಾಕ್ಯದ ಮೂಲಕ ನೀವು ತೆಗೆದಾಕಬೇಕು, ಅದನ್ನೆಲ್ಲ ಕೂಡ ಗೂಡಿಸ್ಬೇಕು. ವಾಕ್ಯದ ಮೂಲಕ ತೆಗೆದಾಕಬೇಕು, ಹೊರಗಡೆ ತಳ್ಳಬೇಕು, ಅದನ್ನು ಹೊರಗಡೆ ತಳ್ಳಬೇಕು. ಅದೆಲ್ಲ ಯಾರ ಮೂಲಕ ಬರ್ತಾ ಇದೆ ಅಂತ ನೋಡುವಾಗ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವೆಲ್ಲವೂ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳು, ಇದೆಲ್ಲ ಸೈತಾನನ ಮೂಲಕ ಬರುವಂಥದ್ದು. ಇದೆಲ್ಲ ಬಂದು ನಮ್ಮ ಹೃದಯದಲ್ಲಿ ತುಂಬಿಕೊಂಡಾಗ ಪಾಪದ, ಅಂದರೆ ಸೈತಾನನ ಮೂಲಕ ಬಂದಂಥ ಪಾಪದ ಹೊರೆಯನ್ನು ಹೊತ್ತುಕೊಂಡಿದ್ದೀವಿ ಅಂತ ಅರ್ಥ. ಅದಕ್ಕೆ ಯೇಸುಪ್ರಭು ಹೇಳ್ತಾರಲ್ಲ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ. ಅಂದರೆ ಕಷ್ಟಪಟ್ಟು, ಭೂಲೋಕದಲ್ಲಿ ಕಷ್ಟಪಟ್ಟು ಪಾಪದ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಅಂತ. ತುಂಬ ಜನ ಏನಂತಾರಂತ ನೋಡುವಾಗ, ನೀವೆಲ್ಲ ಕಷ್ಟಪಡ್ತಾ ಇದ್ದೀರಲ್ವ, ಸಂಸಾರದ ಕಷ್ಟ, ಸಾಲದ ಕಷ್ಟದಲ್ಲಿದ್ದೀರಲ್ವ, ನೀವು ಸಾಲದ ಕಷ್ಟದಲ್ಲಿದ್ದೀರಾ, ನೀವು ಸಂಸಾರದಲ್ಲಿ ಕಷ್ಟದಲ್ಲಿದ್ದೀರಾ, ನೀವು ವ್ಯಾಪಾರ ನಿಮಗೆ ಸರಿಗೆ ಆಗ್ತಾಯಿಲ್ಲ, ನಿಮಗೆ ಯಾವುದೊಂದು ಭಾರ ಇದೆಯಲ್ವ, ಅದಕ್ಕೆ ದೇವರು ತೆಗಿತಾನೆ ಬನ್ನಿ ಅಂತೇಳಿ ಲೌಕಿಕವಾಗಿ ಭೌತಿಕವಾದಂಥ ಬೋಧನೆ ಹೇಳಿ ದಾರಿ ತಪ್ಪಿಸುವಂಥ ಸುಳ್ಳು ಬೋಧಕರಿದ್ದಾರೆ. ಈ ಸುಳ್ಳು ಬೋಧಕರ ಮಾತುಗಳನ್ನು ಕೇಳಿ ಅನೇಕರು ಹಿಂಬಾಲಿಸ್ತಾ ಇರ್ತಾರೆ. ಸುಳ್ಳು ಬೋಧಕರು ದೇವರು ಹೇಳಿರುವಂಥ ಬೋಧನೆ ಅದು ಅಲ್ಲ, ದೇವರಿಗೆ ವಿರುದ್ಧವಾದಂಥ ಬೋಧನೆ ಮಾಡೋರು ರಾಶಿಯಾಗಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ರಿ ಅಂತ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಷ್ಟ ಇದೆಯಂತ ನೋಡುವಾಗ ಭಯಂಕರವಾದಂಥ ಘೋರವಾದಂಥ ನಷ್ಟಕ್ಕೆ ಗುರಿ ಆಗ್ತಾರೆ. ಈ ಪ್ರಪಂಚವನ್ನೇ ದೇವರು ಕೊಟ್ಟಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ. ಮತ್ತೆ ಈ ಲೋಕದಗೋಸ್ಕರ ನೀವು ತವಕ ಪಡ್ತಾ ಇದ್ದೀರಂದರೆ ನೀವು ಎಷ್ಟರ ಮಟ್ಟಿಗೆ ನೀವು ಬುದ್ಧಿವಂತರಾಗಿದ್ದೀರಾ? ಯೇಸುಪ್ರಭು ಹೇಳಿಲ್ವಾ? ಯೇಸುಪ್ರಭು ಹೇಳಿರುವಂಥ ಮಾತು ಅರ್ಥ ಆಗಿಲ್ವಾ? ಏನು ಹೇಳ್ತೀರಾ ಬ್ರದರ್? ಏನು ಹೇಳಿದ್ರು ಕೂಡ ನೀವು ಆತ್ಮ ಅಂತೀರಾ, ಪರಲೋಕ ಅಂತೀರಾ. ಬೈಬಲಲ್ಲಿ ಏನಿದೆಯೋ ಅದನ್ನೇ ಹೇಳ್ತೀನಿ ನಾನು, ಇಲ್ಲದ್ದು ಹೇಳಕ್ಕೆ ಹೋಗಲ್ಲ ನಾನು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನವನ್ನು ನೋಡಿ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅಂದರೆ ನಿಮ್ಮ ತವಕ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿರಬೇಕು. ನಿಮ್ಮ ಪ್ರಯಾಸ, ನಿಮ್ಮ ತವಕ, ನಿಮ್ಮ ಹೋರಾಟ ದೇವ್ರಿಗೋಸ್ಕರ ಇರಬೇಕು, ಪರಲೋಕದಗೋಸ್ಕರ ಇರಬೇಕು, ವಾಕ್ಯದಗೋಸ್ಕರ ಇರಬೇಕು. ಆವಾಗ ನಿಮ್ಗೆ ಏನೇನು ಬೇಕೋ ಎಲ್ಲ ನಾನು ಕೊಡ್ತೀನಿ ಅಂತೇಳಿ ದೇವರು ಖಂಡಿತವಾಗಿ ಹೇಳುವಂಥ ಮಾತು. ನಾವೇನು ಮಾಡ್ತೀವಿ ಅಂತ ನೋಡುವಾಗ ಈ ಪದವನ್ನು, ಈ ಮಾತನ್ನು ಓದ್ತೀವಿ, ಮತ್ತೆ ಈ ಲೋಕದಗೋಸ್ಕರ ತವಕ ಪಡ್ತೀವಿ. ಈ ಮಾತನ್ನು ಓದ್ತೀವಿ, ಮತ್ತೆ ಅದ್ರಿಗೋಸ್ಕರ ತವಕ ಪಡ್ತೀವಿ ಪ್ರಿಯರೇ. ಮತ್ತೆ ಬನ್ನಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ. ಸಕಲ ವಿಧವಾದ ದುಷ್ಟತ್ವ,
ಸಕಲ ವಿಧವಾದ ದುಷ್ಟತ್ವ ಅಂತ ನೋಡುವಾಗ ಏನಿದೆ ಸಕಲ ವಿಧವಾದ ದುಷ್ಟತ್ವ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಇದರಲ್ಲಿ ಏನೇನಿದೆ? ನೀನು ಜಾರತ್ವ ಮಾಡ್ತಾ ಇಲ್ಲ ಅಂದ್ಕೊಳ್ಳೋಣ, ಪರವಾಗಿಲ್ಲ. ಬಂಡುತನ ಇಲ್ಲ ಅಂದ್ಕೊಳ್ಳೋಣ, ಪರವಾಗಿಲ್ಲ. ಜಗಳ ಇಲ್ಲ ಅಂದ್ಕೊಳ್ಳೋಣ, ಪರವಾಗಿಲ್ಲ. ಹೊಟ್ಟೆಕಿಚ್ಚಿದ್ರೆ, ಹೊಟ್ಟೆಕಿಚ್ಚಿಲ್ಲ, ಜಗಳ ಇದೆ ಅಂದರೆ ಹೋಯ್ತು. ಜಗಳ ಇಲ್ಲ, ಹಗೆತನ ಇದೆ ಅಂದರೆ ಮತ್ತೆ ಹೋದೆ. ಸಿಟ್ಟು ಇಲ್ಲ, ಕಕ್ಷಭೇದ ಇದೆ ಅಂದರೆ ಮತ್ತೆ ಹೋದೆ. ಭಿನ್ನಮತ ಇಲ್ಲ, ಮತ್ಸರ ಇದೆ ಅಂದರೆ ಹೋದೆ. ಅಂದರೆ ಇವೆಲ್ಲ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಭಿನ್ನಮತ, ಕುಡುಕತನ, ಮತ್ಸರ, ಹೊಟ್ಟೆಕಿಚ್ಚು ಇವೆಲ್ಲವೂ ಕೂಡ ಏನಾಗಬೇಕು? ಸಾಯಿಸಬೇಕು ಅಂತ ಹೇಳ್ತಾರೆ. ಎಲ್ಲ ದುಷ್ಟತ್ವ ಅಂದರೆ ಸಕಲ ವಿಧವಾದ ದುಷ್ಟತನವನ್ನು ಏನು ಹೇಳಿದಾರಲ್ಲಿ? ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ನೋಡಿದ್ದೀವಲ್ವ? ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ಸಕಲ ವಿಧವಾದ ದುಷ್ಟತ್ವ ಅಂತೂ ನೋಡುವಾಗ ಈ ದೇಹ ದೇವ್ರ ಮೂಲಕ ಬಂದಿದೆ, ಒಳಗಡೆ ಆತ್ಮ ದೇವ್ರ ಮೂಲಕ ಬಂದಿದೆ. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಈ ಲೋಕ ದೇವ್ರ ಮೂಲಕ ಬಂದಿದೆ. ದೇವ್ರ ಮೂಲಕ ಬಂದಿರುವಂಥ ಈ ಜಗತ್ತನ್ನು, ಈ ದೇವ್ರ ಮೂಲಕ ಬಂದಿರುವಂಥ ಈ ದೇಹವನ್ನು ಪಡ್ಕೊಂಡಿರುವಂಥ ನಾವು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕಾಗತ್ತೆ. ಈ ದೇಹವನ್ನು ದೇವರಿಗೆ ಅರ್ಪಿಸಬೇಕಾಗತ್ತೆ. ತುಟಿಗಳಿಂದ ಒಳ್ಳೆ ಮಾತುಗಳು, ಕಣ್ಣುಗಳು ಒಳ್ಳೆ ವಿಷಯವನ್ನು ತಿಳ್ಕೋಬೇಕು, ನೋಡಬೇಕಾಗತ್ತೆ. ಒಳ್ಳೆ ವಿಷಯವನ್ನು ಕೇಳಬೇಕಾಗುತ್ತೆ, ಒಳ್ಳೆ ವಿಷಯಗಳನ್ನು ಮಾತನಾಡಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಒಬ್ಬರು ಬೆಳೀತಾ ಇದ್ದರೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬರಿಗೆ ಅಸೂಯೆ. ಆಗಿದ್ದಾಗ ಸಭೆ ಏನಾಗುತ್ತೆ? ತುಂಡಾಗುತ್ತಾ, ದೂರ ಆಗುತ್ತಾ, ಅಭಿವೃದ್ಧಿ ಆಗುತ್ತಾ ಅಂತ ನೋಡುವಾಗ ಸಭೆ ತುಂಡಾಗುತ್ತೆ ರೀ. ಯಾರನ್ನ ತುಂಡು ಮಾಡ್ತಾ ಇದ್ದೀರ ಅಂತ ನೋಡುವಾಗ ಯೇಸು ಕ್ರಿಸ್ತರ ದೇಹವನ್ನು ತುಂಡು ಮಾಡ್ತಾ ಇದ್ದೀರಿ. ಯೇಸು ಕ್ರಿಸ್ತರ ದೇಹವನ್ನು ತುಂಡು ಮಾಡುವಂಥ ಕೆಲಸದಲ್ಲಿದ್ದೀರಿ ನೀವು. ಯೇಸು ಕ್ರಿಸ್ತರ ದೇಹವನ್ನು ತುಂಡು ಮಾಡುವಂಥ ಕೆಲಸನ ನಿಮ್ಮಿಂದ ಒಬ್ಬರು ದೂರ ಆಗಬಾರ್ದು, ನಿಮ್ಮಿಂದ ದೇವರಿಂದ ದೂರ ಆಗಬಾರ್ದು. ನೀವು ಮಾತನಾಡುವಂಥ ಮಾತುಗಳಿಂದ, ನಿಮ್ಮ ಪ್ರವರ್ತನೆಯಿಂದ, ನಿಮ್ಮ ನಡವಳಿಕೆಯಿಂದ, ಇಲ್ಲ ನಿಮ್ಮ ಮಾತುಗಳಿಂದ ಒಬ್ಬರು ದೂರ ಆಗಬಾರ್ದು. ದೂರ ಆಗ್ತಾ ಇದ್ದಾರೆ ಅಂದರೆ ಗಮನಿಸಬೇಕು, ಗಮನ ಕೊಡಬೇಕಾಗುತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದು ಸಾರಿ ಪ್ರತಿಯೊಬ್ಬರು ಕೂಡ ವಿಶ್ವಾಸಿಗಳು ಯೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಸೇವಕರು ಯೋಚನೆ ಮಾಡಬೇಕು, ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ನಾವೆಲ್ಲರೂ ಕೂಡ ಕ್ರಿಸ್ತನಿಗೆ ಒಳಪಟ್ಟು ಕ್ರಿಸ್ತನ ದೇಹದಲ್ಲಿ ಸೇರಿದವರಾಗಿ ಕ್ರಿಸ್ತನಿಗೆ ಶಿಷ್ಯರಾಗಿ ಬದುಕಬೇಕಾಗುತ್ತೆ. ಹಾಗೆ ಬದುಕಬೇಕಾದರೆ, ಜೀವಿಸಬೇಕಾದರೆ ಈ ಮಾತುಗಳನ್ನು ನಾವು ಪಾಲಿಸ್ಬೇಕಂತೆ ಪ್ರಿಯರೇ, ಪಾಲಿಸ್ಬೇಕಂತೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಬೇಕು. ನೋಡಿದ್ರ? ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಬೇಕು. ಉಪಕಾರಿಗಳು ಕರುಣೆಯುಳ್ಳವರಾಗಿ ಕ್ಷಮಿಸುವವರಾಗಿ ಇರಬೇಕಂತೆ. ಕೆಲವರೇನೋ ನಮ್ಮನ್ನು ಯಾರೂ ಮಾತನಾಡಿಸಿಲ್ಲ ಅಂತ ದುಃಖ ಪಡ್ತಾರೆ. ಇನ್ನು ಕೆಲವರೇನೋ ನಮಗೆ ಹೆಸರಿಲ್ಲಲ್ಲ ಅಂತೇಳಿ ದುಃಖ ಪಡ್ತಾರೆ. ಮತ್ತು ಕೆಲವರೇನು ಅವರು ಡೆವಲಪ್ ಆಗ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತೇಳಿ ದುಃಖ ಪಡ್ತಾರೆ. ಯಾಕೆ? ನೀನು ಕೂಡ ಅಭಿವೃದ್ಧಿ ಆಗಲ್ಲ. ನೀನು ಕೂಡ ವಾಕ್ಯವನ್ನು ಕಲಿ, ನೀನು ಕೂಡ ವಾಕ್ಯವನ್ನು ಕಲಿತು ನೀನು ಕೂಡ ಬೋಧನೆ ಮಾಡು. ನೀನು ಕೂಡ ಬೋಧನೆ ಮಾಡಪ್ಪ, ನೀನು ಕೂಡ ವಾಕ್ಯವನ್ನು ಚೆನ್ನಾಗಿ ಕಲಿಯಪ್ಪ. ವಾಕ್ಯವನ್ನು ಚೆನ್ನಾಗಿ ಕಲಿತು ವಾಕ್ಯವನ್ನು ಚೆನ್ನಾಗಿ ಪರಿಶೋಧನೆ ಮಾಡು, ವಾಕ್ಯವನ್ನು ಬೋಧನೆ ಮಾಡು. ಅನೇಕರನ್ನ ಕರ್ಕೊಂಡು ಬಾ, ಅನೇಕರಿಗೆ ವಾಕ್ಯವನ್ನು ಹೇಳಿ ದೇವರ ಮಾರ್ಗದಲ್ಲಿ ನಡೆಸು. ದೇವರ ಮಾರ್ಗದಲ್ಲಿ ನಡೆಸೋದು ಬಿಟ್ಟು ದೇವರ ಮಾರ್ಗದಲ್ಲಿ ಬಂದವರನ್ನು ಮತ್ತೆ ದೂರ ಮಾಡೋರಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ನಾವು ದೊಡ್ಡ ಬೋಧಕರಂತ ಹೇಳ್ಕೊಳ್ತಾರೆ, ನಾವು ಸೇವಕರಂತ ಹೇಳ್ಕೊಳ್ತಾರೆ, ನಾವು ಏನೋ ಜ್ಞಾನಿಗಳಂತ ಹೇಳ್ಕೊಳ್ತಾರೆ.
ಏನು ಜ್ಞಾನಿ, ಏನು ಜ್ಞಾನಿಪ್ಪ ನೀನು, ಏನಪ್ಪ ನೀನು ಸೇವಕ, ಏನಪ್ಪ ನೀನು ಬೋಧಕ, ಏನಪ್ಪ ನೀನು ಕ್ರಿಸ್ತನ ಶಿಷ್ಯ. ಕ್ರಿಸ್ತನ ಶಿಷ್ಯ ಅಂದರೆ ಇಂಥ ಗುಣಗಳಿರುತ್ತಾ? ಕಪಟ ಇರುತ್ತಾ? ಹೊಟ್ಟೆ ಕಿಚ್ಚು ಇರುತ್ತಾ? ವೇಷಧಾರಣೆ ಇರುತ್ತಾ? ಮಾತಾಡಿದ್ರೆ ಎಲ್ಲ ಸುಳ್ಳುಗಳೇ. ಮಾತಾಡಿದ್ರೆ ಬರೀ ಸುಳ್ಳುಗಳು, ಕಪಟ, ವೇಷಧಾರಣೆ, ಅಸೂಯೆ, ಇದೆಲ್ಲ ನಿನ್ನಲ್ಲಿದ್ದರೆ ನೀನು ದೇವರ ಮಗನಾಗ್ತೀಯಪ್ಪ. ಅಮ್ಮ ಮಗಳೇ, ನೀನು ದೇವರಿಗೆ ಮಗಳ, ನೀನು ದೇವರಿಗೆ ಮಗನ. ನೀನು ದೇವರಿಗೆ ಮಗನಾದರೆ, ನೀನು ದೇವರಿಗೆ ಮಗಳಾದರೆ ದೇವರಿಗೆ ವಿಧೇಯರಾಗಬೇಕು. ಸಭೆ ಅಭಿವೃದ್ಧಿ ಆಗಬೇಕು, ಸಭೆ ಬೆಳಿಬೇಕು. ಒಂದೊಂದು ಆತ್ಮವನ್ನು ಕಷ್ಟಪಟ್ಟು ಸೇರಿಸುವಾಗ ದೂರ ಮಾಡ್ತಾ ಇರ್ತಾರೆ ಪ್ರಿಯರು. ಕೆಲವರು ಹೆಂಗಿದ್ದಾರೆ ಅಂದರೆ ವಿಚಿತ್ರವಾದ ಆಲೋಚನೆಯಲ್ಲಿ ಹೆಂಗಿರ್ತಾರಪ್ಪ ಅಂದರೆ ಇವರು ಏನು ಕೆಲಸ ಮಾಡಲ್ಲ, ಮಾಡೋರಿಗೂ ಬಿಡಲ್ಲ. ಯಾರಾದರೂ ಒಳ್ಳೆ ಸೇವೆ ಮಾಡಬೇಕು, ಇಲ್ಲ ಡೆವಲಪ್ ಆಗಬೇಕು, ದೇವರ ಪ್ರೀತಿಯನ್ನು ನಾನು ಸಾರಬೇಕು ಅಂತ ಯಾರಾದರೂ ಸಿದ್ಧರಾದರೆ ಅವರಿಗೆ ಪ್ರೋತ್ಸಾಹ ಕೊಡಲ್ಲ, ಅವರು ನಿಂತ್ಕೊಳ್ಳಲ್ಲ. ಹೀಗಿದ್ದರೆ ಹೇಗ್ರಿ ಪ್ರಿಯರೇ? ಹೀಗಿದ್ದರೆ ಹೇಗೆ ಅಭಿವೃದ್ಧಿ ಆಗುತ್ತೆ? ಹೇಗೆ ದೇವರ ಸಭೆ ಅಭಿವೃದ್ಧಿ ಆಗುತ್ತೆ? ದೇವರ ಮಗಳ ನೀನು ದೇವರ ಮಗನಾದರೆ, ದೇವರ ಮಗಳಾದರೆ ಏನು ಕಲ್ತ್ಕೊಂಡಿದೀಯಮ್ಮ? ಏನಪ್ಪ ನೀನು ಕಲ್ತ್ಕೊಂಡಿದೀಯಾ? ಇದೇ ಕಲಿಸಿದ್ದಾರಾ ದೇವರು ನಿನಗೆ? ನೀನು ವಿಧೇಯನಾಗದೆ ಹೋದರೆ, ನಿನ್ನನ್ನು ನೀನು ತಗ್ಗಿಸ್ಕೊಳ್ಳದೆ ಹೋದರೆ, ನಿನ್ನನ್ನು ನೀನು ಸರಿ ಮಾಡಿಕೊಳ್ಳದೆ ಹೋದರೆ ಬೆಂಕಿ ಕೊಂಡಕ್ಕೆ ಗುರಿಯಾಗ್ತೀಯ ಸಹೋದರ, ಜಾಗ್ರತೆ. ಬೆಂಕಿ ಕೆರೆಗೆ ಗುರಿಯಾಗ್ತೀಯ, ಜಾಗ್ರತೆ ಸಹೋದರ ಸಹೋದರಿ. ನಿನ್ನ ಅಣ್ಣನಾಗಿ ಇಲ್ಲ ನಿನ್ನ ತಮ್ಮನಾಗಿ ಎಚ್ಚರಿಸ್ತಾ ಇದ್ದೀನಿ. ಜಾಗ್ರತೆ ಪಡಲ್ವಾ? ಎಚ್ಚರಿಕೆ ಪಡಲ್ವಾ? ಯಾಕೆ ಬೇಕು? ಹೊಟ್ಟೆ ಕಿಚ್ಚು ಆಗಬೇಕು? ನೀನು ದೇವ್ರ ಮಗನಲ್ವಾ? ದೇವರಿಗೆ ಮಗಳಲ್ವಾ? ದ್ವೇಷ ಯಾಕೆ? ಅಸೂಯೆ ಯಾಕೆ? ಬೇಡ. ಇವೆಲ್ಲ ಬೆಂಕಿಯ ಕೊಂಡಕ್ಕೆ ನಡೆಸ್ಕೊಂಡು ಹೋಗುವಂಥದ್ದು. ಎಷ್ಟೋ ಸಾರಿ ಹೇಳಿದ್ದೀವಲ್ವ, ವಾಕ್ಯಗಳು ಅರ್ಥ ಆಗಿಲ್ವಾ? ಈ ಕಡೆ ಕೇಳಿ ಈ ಕಡೆ ಬಿಟ್ಟಿದ್ದೀರಾ, ಈ ಕಡೆ ಕೇಳಿ ಈ ಕಡೆ ಬಿಟ್ಟಿದ್ದೀರಾ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ ಏನ್ರಿ? ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಅಂದರೆ ನಿಮ್ಮಲ್ಲಿ ಜ್ಞಾನಿ ಯಾರು? ಯೇಸು ಪ್ರಭು ಜ್ಞಾನಿ. ಯೇಸು ಪ್ರಭುವನ್ನು ಧರಿಸಿಕೊಂಡಿರುವಂಥ ಕ್ರೈಸ್ತರು ಜ್ಞಾನಿಗಳಾಗಿರುವಾಗ ಆ ಜ್ಞಾನದ ಗುಣಲಕ್ಷಣಗಳನ್ನು ತೋರಿಸ್ಬೇಕಂತಲ್ವಾ? ಅಂದರೆ ಕ್ರಿಸ್ತನಲ್ಲಿರುವಂಥ ಗುಣವನ್ನು ತೋರಿಸ್ಬೇಕಂತಲ್ವಾ? ಕ್ರಿಸ್ತನಲ್ಲಿರುವಂಥ ಗುಣ ಏನು? ಮತ್ಸರ ಪಡುವಂಥದ್ದ, ಹೊಟ್ಟೆ ಕಿಚ್ಚು ಪಡುವಂಥದ್ದ, ದ್ವೇಷ ಇಟ್ಕೊಳ್ಳುವಂಥದ್ದ, ಚಾಡಿ ಹೇಳುವಂಥದ್ದ ಅಲ್ವಲ್ಲ. ಕ್ರಿಸ್ತನು ಜ್ಞಾನಿಯಾಗಿರುವಾಗ, ಆತನನ್ನು ಧರಿಸಿಕೊಂಡಿರುವಂಥ ನೀನು ಜ್ಞಾನಿಯಾಗಿರುವಾಗ, ಆ ಜ್ಞಾನದ ಗುಣಗಳು ಶಾಂತ ಗುಣದಿಂದ ತೋರಿಸಲಿ ಅಂತ ಪ್ರಭು ಹೇಳಿರುವಾಗ, ನಮ್ಮಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ, ಏನ್ರಿ ಹಣದಗೋಸ್ಕರ, ಸಂಪಾದನೆಗೋಸ್ಕರ, ಇಲ್ಲಾಂದರೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಇಲ್ಲಾಂದರೆ ಮತ್ಸರ ಪಡುವಂಥದ್ದು, ಇಲ್ಲಾಂದರೆ ದ್ವೇಷ, ಅಸೂಯೆ, ಕಲಹ, ಏನ್ರಿ ಕೋಪ, ಕ್ರೋಧ, ಕಾಮಕತ್ವ ಇವೆಲ್ಲ ತುಂಬಿಕೊಂಡಿದೆಯಂದರೆ ನಮ್ಮಲ್ಲಿ ದೇವರಲ್ಲಿರುವಂಥ ಈ ಜ್ಞಾನದ ಗುಣಗಳು ಹೊರಗಡೆ ತೋರಿಸ್ತಾ ಇದ್ದೀವಾ, ಅಥವಾ ದೆವ್ವಕ್ಕೆ ಸಂಬಂಧಪಟ್ಟಂಥ ಗುಣಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ ನೋಡುವಾಗ ಏನ್ರಿ ನಮ್ಮ ಕ್ರಿಯೆಗಳನ್ನು ನೋಡಿ ಅರ್ಥ ಆಗ್ತಾ ಇಲ್ವಾ? ಮಾತುಗಳನ್ನು ನೋಡಿ ಅರ್ಥ ಆಗ್ತಾ ಇಲ್ವಾ? ನಿಮ್ಮ ಮಾತುಗಳು ಹೇಳುತ್ತೆ, ನಿಮ್ಮ ಕ್ರಿಯೆಗಳು ಹೇಳುತ್ತೆ, ನಿಮ್ಮ ಪ್ರವರ್ತನೆ ಹೇಳುತ್ತೆ. ಮತ್ತೇನು ಮಾಡಬೇಕು? ಇನ್ನೊಬ್ಬರನ್ನ ನೋಡೋದಲ್ಲಪ್ಪ, ಮೊಟ್ಟ ಮೊದಲು ನಿನ್ನನ್ನು ನೀನು ಪರಿಶೋಧನೆ ಮಾಡ್ಕೊಪ್ಪ. ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ, ಇಲ್ಲ ನರಗಳಲ್ಲಿ ವಿಷ ತುಂಬಿಕೊಂಡಿದೆಯಾ ಅಥವಾ ವಾಕ್ಯಗಳು ತುಂಬಿಕೊಂಡಿದೆಯಾ? ದೇವರ ವಾಕ್ಯಗಳು ತುಂಬಿಕೊಂಡ್ರೆ ಎಲ್ಲರನ್ನ ಪ್ರೀತಿಸಿ, ನಿನ್ನ ಶತ್ರುವನ್ನು ಕೂಡ ನೀನು ಪ್ರೀತಿಸ್ತೀಯ. ನೋಡಿ ಪ್ರಿಯರೇ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು,
ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಮಸ್ತರವು, ನಿಮ್ಮಲ್ಲಿ ಗಲಿಬಿಲಿ, ನಿಮ್ಮಲ್ಲಿ ಗೊಂದಲ, ಒಂದು ವೇಳೆ ಈ ಥರ ಇದ್ದರೆ ನೀವು ಸತ್ಯಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದೀರಂತ. ಅದು ಮೇಲಡದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಅದು ಪ್ರಕೃತಿ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮಸ್ತರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುತ್ತವೆ. ಗಲಿಬಿಲಿ ಇರುತ್ತೆ, ಮಸ್ತರ ಇರುತ್ತೆ, ದ್ವೇಷ ಹಾಗೆ ತುಂಬಿಕೊಂಡಿರುತ್ತೆ. ಯಾವಾಗ? ದೆವ್ವಕ್ಕೆ ಒಳಪಟ್ಟಾಗ. ದೆವ್ವ ಎಲ್ಲೋ ಸ್ಮಶಾನದಲ್ಲಿ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ವಾಕ್ಯದ ಮೂಲಕ ಹೇಳಿದ್ದೀವಿ. ಇಷ್ಟೊಂದು ವಾಕ್ಯಗಳು ಕೇಳಿರುವಾಗ, ಇಷ್ಟೊಂದು ವಾಕ್ಯಗಳನ್ನು ತಿಳ್ಕೊಂಡಿರುವಾಗ ಏನ್ರಿ ನಮ್ಮಲ್ಲೇ ವಿಭೇದಗಳು, ನಮ್ಮಲ್ಲೇ ದ್ವೇಷ, ಅಸೂಯೆ ಇರುವಾಗ ಪ್ರಿಯರಾದ ದೇವರ ಮಕ್ಕಳಿರ ಇನ್ಯಾರೀ ಕಾಪಾಡೋಕ್ಕಾಗುತ್ತೆ? ಇನ್ಯಾರೀ ನಾವು ಕಾಪಾಡಕ್ಕೆ ಹೋಗ್ತೀವಿ? ಸುಮಾರು ಅನೇಕ ದಿನಗಳಿಗೆ, ಅಂದರೆ ಸುಮಾರು 3 ತಿಂಗಳಿಗೋ 6 ತಿಂಗಳಿಗೋ ಒಂದೊಂದು ಆತ್ಮವನ್ನು ಕಷ್ಟಪಟ್ಟು ಸೇರಿಸುವಾಗ ಒಬ್ಬನೇನು ದುರಾತ್ಮ ಆಗ್ತಾನೆ, ಇನ್ನೊಬ್ಬನೇನು ದೆವ್ವ ಆಗ್ತಾನೆ. ನೋಡೋದಕ್ಕೇನು ಕುರಿವೇಷ, ಒಳಗಡೆ ತೋಳ. ನೋಡೋದಕ್ಕೇನೋ ಕುರಿವೇಷ, ಒಳಗಡೆ ನೋಡಿದ್ರೆ ತೋಳಗಳು. ಪ್ರಿಯರಾದ ದೇವರ ಮಕ್ಕಳಿರ ಅನೇಕರು ಅಲ್ಲಿ ಇರ್ತಾರೆ. ಪ್ರಿಯರೇ, ಪ್ರತಿಯೊಬ್ಬರು ಜಾಗೃತಿ ಪಡಬೇಕು. ನಾವು ದೇವರಿಗೆ ವಿಧೇಯರಾಗಬೇಕು. ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕು. ಕ್ರಿಸ್ತನಿಗೆ ನಾವು ಶಿಷ್ಯರಾಗಿದ್ದೀವಾ? ನಾವು ಕ್ರೈಸ್ತರಾಗಿದ್ದೀವಾ? ಹಾಗಿದ್ದಾಗ ನಡ್ಕೋಬೇಕು, ವಿಧೇಯರಾಗಬೇಕು. ಪ್ರಿಯರ ದೇವ್ರ ಮಕ್ಕಳಿರ ಸಂಪೂರ್ಣವಾಗಿ ವಿಧೇಯರಾಗಬೇಕು. ಎರಡನೇದಾಗಿ, ಯಾರಾದರೂ ನಮಗೆ ಶೋಧನೆ ಕೊಟ್ಟಿದ್ದಾರಾ, ಹಿಂಸೆ ಕೊಡ್ತಾ ಇದ್ದಾರಾ, ದುಃಖ ಪಡಿಸ್ತಾ ಇದ್ದಾರಾ, ನಮ್ಮ ಮೇಲೆ ಚಾಡಿಗಳು ಹೇಳ್ತಾ ಇದ್ದಾರಾ? ಚಾಡಿಗಳು ಹೇಳಿದ್ರು ಕೂಡ ದೇವರಿಗೆ ಸ್ತೋತ್ರವಾಗಲಿ ದೇವರಂತೇಳಿ ಈ ರೀತಿ ನಾವು ಹೋಗಬೇಕು. ಸೇವೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದಬೇಕು. ದೇವರ ವಾಕ್ಯ ಪ್ರತಿನಿತ್ಯ ಧ್ಯಾನಿಸಬೇಕು, ಸ್ಟಡಿ ಮಾಡಬೇಕು. ನಮ್ಮ ಕೆಲಸ ಏನಿದೆಯೋ ನಮ್ಮ ಕೆಲಸ ಮಾಡಿಕೊಳ್ಳೋಣ, ವಾಕ್ಯಗಳನ್ನು ಸ್ಟಡಿ ಮಾಡೋಣ, ದೇವರ ಸೇವೆ ಮಾಡೋಣ. ನಮ್ಮ ಮೇಲೆ ಚಾಡಿ ಹೇಳ್ತಾರಾ? ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಮೇಲೆ ಯಾರಾದರೂ ದ್ವೇಷ ಇಟ್ಕೊಂಡಿದ್ದಾರಾ? ದೇವರಿಗೆ ಸ್ತೋತ್ರವಾಗಲಿ ಅಂತ ಹೋಗ್ತಾ ಇರಬೇಕು. ನಾವು ಹಾಗೆ ಜೀವಿಸಬೇಕು. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಯಾರಾದರೂ ನಮ್ಮ ಮೇಲೆ ದ್ವೇಷ ಇಟ್ಕೊಂಡ್ರೆ ದೇವರಿಗೆ ಸ್ತೋತ್ರ ಹೇಳಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು. ಯಾರಾದರೂ ನಮ್ಮ ಮೋಸ ಮಾಡಿದ್ರೆ ದೇವ್ರಿಗೆ ಸ್ತೋತ್ರ ಹೇಳ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಇನ್ನೊಬ್ಬರ ಮೇಲೆ ಚಾಡಿ ಹೇಳಬಾರ್ದು. ಯಾರಾದರೂ ನಮಗೆ ಚಾಡಿ ಹೇಳಿದ್ರೆ, ನಮ್ಮ ಮೇಲೆ ಚಾಡಿ ಹೇಳಿದ್ರೆ ಅದಕ್ಕೂ ಕೂಡ ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ಕೊಂಡು ನಾವು ಹೋಗ್ತಾ ಇರಬೇಕು. ಚಾಡಿ ಹೇಳಿದ್ದಾರಾ? ಹೇಳ್ಕೊಳ್ಳಿ ಬಿಡು. ಬೈದಿದ್ದಾರಾ? ಬೈಕೊಳ್ಳಿ ಬಿಡು. ಅವಮಾನ ಪಡಿಸಿದ್ದಾರಾ? ದೇವರು ಸ್ತೋತ್ರವಾಗಲಿ. ಆದರೆ ನಾವು ಮಾತ್ರ ಇನ್ನೊಬ್ಬರಿಗೆ ಅವಮಾನ ಪಡಿಸಬಾರ್ದು, ಇನ್ನೊಬ್ಬರ ಮೇಲೆ ಚಾಡಿಗಳು ಹೇಳಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಿಕೂಡ್ದು. ಹೀಗೆ ಹೋಗಬೇಕಂತೆ. ದೊಡ್ಡ ದೊಡ್ಡ ಸೇವಕರೇ ಮೋಸ ಮಾಡೋರಿದ್ದಾರೆ, ದೊಡ್ಡ ದೊಡ್ಡ ಸೇವಕರೇ ಚಾಡಿ ಹೇಳೋರಿದ್ದಾರೆ. ಚಾಡಿ ಹೇಳೋರು, ಮೋಸ ಮಾಡೋರು, ರಕ್ತ ಕುಡಿಯೋರು ಇರುವಾಗ ಇನ್ನೆಲ್ಲಿ ಉದ್ಧಾರ ಆಗುತ್ತೆ? ಈ ಕೊನೆ ದಿನಗಳಲ್ಲಿ ಜಾಗ್ರತೆ ಪಡದೆ ಹೋದರೆ ನಮ್ಮನ್ನು ಯಾರೂ ಕಾಪಾಡಲ್ಲ ಪ್ರಿಯರೇ, ನಮ್ಮನ್ನು ಯಾರು ಕಾಪಾಡಲ್ಲ. ಕೊನೆ ಮಾತು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೆ ನೋಡ್ಕೊಂಡು ಹೋಗೋಣ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಚಿಕ್ಕ ಮಕ್ಕಳ ಹಾಗೆ ಆಗಬೇಕು. ಚಿಕ್ಕ ಮಕ್ಕಳಲ್ಲಿ ಸ್ವಾರ್ಥ ಇರಲ್ಲ, ಚಿಕ್ಕ ಮಕ್ಕಳಲ್ಲಿ ಮೋಸ ಇರಲ್ಲ, ಹಗೆ ಇರಲ್ಲ, ದ್ವೇಷ ಇರಲ್ಲ. ಏನ್ರಿ 2 ವರ್ಷ 3 ವರ್ಷ ಮಕ್ಕಳಿರ್ತಾರೆ ನೋಡಿ, ದ್ವೇಷ, ಇಲ್ಲಾಂದರೆ ಸ್ವಾರ್ಥ, ಇಲ್ಲಾಂದರೆ ಅಸೂಯೆ, ಇಲ್ಲಾಂದರೆ ಮಸ್ತರ ಇರುತ್ತಾ? ಇಲ್ಲ. ನೀವು ವಯಸ್ಸಿನಲ್ಲಿ ದೊಡ್ಡವರಾಗಿರ್ಬೋದು, ಜ್ಞಾನದಲ್ಲಿ ಉನ್ನತರಾಗಿರ್ಬೋದು. ಜ್ಞಾನದಲ್ಲಿ ಉನ್ನತರು, ವಯಸ್ಸಿನಲ್ಲಿ ದೊಡ್ಡವರಾಗಿರುವಂಥ ನೀವು, ದೇವರ ಮಕ್ಕಳಾಗಿರುವಂಥ ನೀವು, ಶಿಷ್ಯರಾಗಿರುವಂಥ ನೀವು
ಯಾವ ರೀತಿ ಕಾಣಬೇಕು? ಚಿಕ್ಕ ಮಕ್ಕಳ ಗುಣವುಳ್ಳವರಾಗಿ ಕಾಣಬೇಕು. ಚಿಕ್ಕ ಮಕ್ಕಳಲ್ಲಿ ಏನ್ರಿ ದ್ವೇಷ, ಅಸೂಯೆ, ಮತ್ಸರ ಇವೆಲ್ಲ ಇರಲ್ಲ. ಮಕ್ಕಳ ಹಾಗೆ ಆಗಬೇಕಂತ ಹೇಳ್ತಾನೆ ಪ್ರಿಯರೇ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಅಂದರೆ ಚಿಕ್ಕ ಮಗುವನ್ನು ನನ್ನ ಹೆಸರಿನಲ್ಲಿ ಸೇರಿಸಿಕೊಂಡರೆ ಅಂದರೆ ವಾಕ್ಯದ ಪ್ರಕಾರ ಭಕ್ತರು, ವಾಕ್ಯದ ಪ್ರಕಾರ ಸೇವಕರು, ವಾಕ್ಯದ ಪ್ರಕಾರ ವಿಧೇಯರಾಗಿ ನನ್ನ ಶಿಷ್ಯರಾಗಿ ಯಾರಿರ್ತಾರೋ ಅಂಥವರನ್ನು ನೀವು ಸೇರಿಸಿಕೊಂಡಾಗ ನನ್ನನ್ನು ನೀವು ಸೇರಿಸಿಕೊಂಡಿದ್ದೀರಿ ಅಂತ ಹೇಳ್ತಾನೆ. 6ನೇ ವಚನ, ನನ್ನಲ್ಲಿ ನಂಬಿಕೆ ಇಡುವವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ, ಚಿಕ್ಕವರಲ್ಲಿ ಒಬ್ಬನು ಅಂದರೆ ಚಿಕ್ಕವರಂದರೆ ದೇವರ ವಾಕ್ಯದಗೋಸ್ಕರ ತವಕ ಪಡ್ತಾ ಇರ್ತಾರೆ, ದೇವರ ವಾಕ್ಯದಗೋಸ್ಕರ ಪ್ರಯಾಸ ಪಡ್ತಾ ಇರ್ತಾರೆ, ಸುವಾರ್ತೆ ಹೇಳೋದಕ್ಕೆ ಸ್ಟಡಿ ಮಾಡ್ತಾ ಇರ್ತಾರೆ, ಸುವಾರ್ತೆ ಹೇಳ್ತಾ ಇರ್ತಾರೆ, ಸುವಾರ್ತೆಗೆ ಹೋಗ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಅಂಥ ಕಷ್ಟಪಡುವಂಥ ಒಬ್ಬ ಸೇವಕನ ವಿಷಯದಲ್ಲಿ ಯಾವನಾದರೂ ಅಡ್ಡಿ ಮಾಡಿದ್ರೆ ಅಂಥವರ ವಿಷಯದಲ್ಲಿ ದೇವರು ಹೇಳುವಂಥ ಮಾತು ಗಮನಿಸಬೇಕು. ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿ ಮಾಡಿದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತಕರವಾಗುವುದು. ಮುಳುಗಿಸಿ ಬಿಡುವುದು ಅಂದರೆ ಅರ್ಥ ಏನು? ಒಂದು ವೇಳೆ ನನ್ನ ಸೇವಕನಿಗೆ ವಾಕ್ಯದ ಪ್ರಕಾರ ನನ್ನ ಸೇವಕನಿಗೆ ವಾಕ್ಯದ ಪ್ರಕಾರ ಸೇವೆ ಮಾಡುವಂಥ ಚಿಕ್ಕವರಲ್ಲಿ ಯಾರಿಗಾದರೂ ಅನ್ಯಾಯ ಮಾಡಿದ್ರೆ, ಇಲ್ಲ ತವಕವನ್ನು ಉಂಟು ಮಾಡಿದ್ರೆ, ಒಂದು ವೇಳೆ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿ ಮಾಡಿದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ಅಂದರೆ ವಾಕ್ಯದ ಪ್ರಕಾರ ಚಿಕ್ಕವರಿಗೆ ಶೋಧನೆ ಮಾಡಬಾರ್ದು, ಚಾಡಿಗಳು ಹೇಳ್ಬಾರ್ದ, ಮಾಡಿಕೂಡ್ದು ಹೇಳಿದ್ದಾನೆ. ಮಾಡಕೂಡದು, ಯಾರಿಗೂ ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ಏನ್ರಿ ಚಾಡಿ ಹೇಳಬಾರ್ದು. ಒಂದು ವೇಳೆ ಲೋಕದಲ್ಲಿ ಏನು ಮಾಡ್ಕೊಳ್ತಾರೋ ಬಿಡಲಿ, ನನ್ನ ಶಿಷ್ಯರಿಗೆ ಅಂದರೆ ಈ ಒಳ್ಳೆ ಗುಣವುಳ್ಳಂಥ ಭಕ್ತರಿಗೆ ಯಾರಾದರೂ ಕೇಡು ಮಾಡಿದರೆ, ಇಲ್ಲ ಅಡ್ಡಿ ಉಂಟು ಮಾಡಿದರೆ ಅಂಥವನ ಗತಿ ಏನು ಗೊತ್ತಾ? ಕೊರಳಿಗೆ ಬೀಸು ಕಲ್ಲಿರುತ್ತಲ್ಲ, ತೂಕ ಇರುತ್ತಲ್ಲ, ಆ ಕಲ್ಲನ್ನು ಕೊರಳಿಗೆ ಕಟ್ಟಿಕೊಂಡು ಮಧ್ಯ ಸಮುದ್ರದಲ್ಲಿ ಹೋಗಿ ಬೀಳಬೇಕಂತ ಹೇಳ್ತಾನೆ. ಅದು ಒಳ್ಳೇದಾಗತ್ತಂತ? ಉಸಿರುಗಟ್ಟಿ ಸತ್ತೋಗ್ತಾನಲ್ಲ. ಆದರೆ ದೇವ್ರ ಕೈಯಲ್ಲಿ ಬೀಳುವಂಥದ್ದು ಇದೆಯಲ್ಲ, ಇದು ಭಯಂಕರವಾದಂಥ ಘೋರವಾದಂಥ ಪ್ರಮಾದ ನಡೆಯುತ್ತೆ ಅಂತಾರೆ. ಅದು ದೇವರು ಎಲ್ಲ ಕೂಡ ಬರೆದಿಟ್ಕೊಳ್ತಾನೆ. ಸೇವೆ ಅಭಿವೃದ್ಧಿ ಮಾಡೋದಕ್ಕೆ, ಸೇವೆಗೋಸ್ಕರ, ಕೆಲಸದಗೋಸ್ಕರ ನೇಮಿಸಲ್ಪಟ್ಟಾಗ ಯಾರ ಮೇಲೆ ಯಾಕಪ್ಪ ದ್ವೇಷ, ಯಾರ ಮೇಲೆ ಯಾಕಮ್ಮ ನೀನು ಹಾಗೆತನ, ಹೊಟ್ಟೆ ಕಿಚ್ಚು ಯಾಕಮ್ಮ, ದ್ವೇಷ ಯಾಕಪ್ಪ? ಬೇಡ, ಅದು ನಿನಗೆ ಒಳ್ಳೇದಾಗಲ್ಲಪ್ಪ, ಒಳ್ಳೇದಾಗಲ್ಲ ಮಗನೇ. ಜಾಗ್ರತೆ ಪಡಬೇಕು. ಯೇಸು ಕ್ರಿಸ್ತ ನಂಬಿಕೊಂಡಿದೆಯಾ? ಕ್ರಿಸ್ತನಲ್ಲಿರುವಂಥ ಜ್ಞಾನವನ್ನು ತೋರಿಸು. ದ್ವೇಷ ಯಾಕೆ? ಹೊಟ್ಟೆ ಕಿಚ್ಚು ಯಾಕೆ? ಮತ್ಸರ ಯಾಕೆ? ಇವೆಲ್ಲ ತೆಗೆದು ಹೋಗಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಇಂಥದ್ದು ತಪ್ಪು ಮಾಡಬಾರ್ದು. ಯಾರಾದರೂ ನಮ್ಮ ಮೇಲೆ ತಪ್ಪು ಹೊರಿಸಿದಾಗ, ಇಲ್ಲ ನಿಂದಿಸಿದಾಗ ದುಃಖ ಪಡೋದು ಕೂಡ ಬೇಕಾಗಿಲ್ಲ, ನೊಂದುಕೊಳ್ಳೋದು ಬೇಕಾಗಿಲ್ಲ. ಯಾಕೆಂದರೆ ವಾಕ್ಯದ ಪ್ರಕಾರ ಭಕ್ತಿಯಲ್ಲಿ ಇದ್ದಾಗ ನಿಂದನೆಗಳು, ಶೋಧನೆಗಳು, ಅವಮಾನಗಳು ಬರ್ತಾ ಇರುತ್ತೆ. ಇದು ಬಂದಾಗ ಏನು ಗೊತ್ತಾ? ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ. ಯಾರಾದರೂ ಶೋಧನೆ ಕೊಟ್ಟಿದ್ದಾರಾ? ಪರಲೋಕದಲ್ಲಿ ನಿನಗೆ ಬಹಳ ಫಲ. ಹಿಂಸೆ ಕೊಟ್ಟಿದ್ದಾರಾ? ಪರಲೋಕದಲ್ಲಿ ನಿನಗೆ ಬಹಳ ಫಲ. ಅನುಭವಿಸಿದರೆ ಶೋಧನೆಯನ್ನು, ಹಿಂಸೆಯನ್ನು, ಕಷ್ಟವನ್ನು ಅನುಭವಿಸಿದಾಗ ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ. ಸಹೋದರ ಸಹೋದರಿ, ದೇವ್ರಿಗೋಸ್ಕರ ಪ್ರಯಾಸ ಪಡು, ದೇವ್ರಿಗೋಸ್ಕರ ನಿನ್ನ ಬದುಕನ್ನು ಸಮರ್ಪಣೆ ಮಾಡು.
ದೇವರ ಸೇವೆ ನಿಮಿತ್ತವಾಗಿ ನಿನ್ನ ಜೀವಿತವನ್ನು ಅರ್ಪಿಸು. ಕೆಟ್ಟದ್ದು ಬೇಡ, ಕೆಟ್ಟದ್ದು ತೆಗೆದಾಕ್ರಿ. ವಾಕ್ಯದ ಮೂಲಕ ಕೆಟ್ಟದ್ದನ್ನು ತೆಗೆದಾಕ್ರಿ. ಏನೇನು ಕೆಟ್ಟದ್ದಿದೆಯೋ ನಿನ್ನನ್ನೇ ನೀನು ಪರಿಶೋಧನೆ ಮಾಡ್ಕೋ. ನಿನ್ನನ್ನೇ ನೀನು ಪರಿಶೋಧನೆ ಮಾಡಿಕೊಂಡು ವಾಕ್ಯದ ಪ್ರಕಾರ ಜೀವಿಸು. ಕ್ರೈಸ್ತನಿಗೆ ಶಿಷ್ಯನಾಗಿ, ಕ್ರೈಸ್ತನಿಗೆ ಭಕ್ತನಾಗಿ, ನಿಜವಾದ ಕ್ರೈಸ್ತನಾಗಿ, ಪರಿಶುದ್ಧನಾಗಿ ಜೀವಿಸು. ಪರಲೋಕವನ್ನು ಪಡೆದುಕೋ. ಜಾಗ್ರತೆ. ತಲೆಬಾಗಿಸಿರಿ ಪ್ರೇರೆ, ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮ ಮಾತುಗಳನ್ನು ಇದ್ದದ್ದು ಇದ್ದ ಹಾಗೆ ತಿಳಿಸಿದ್ದೀನಿ ತಂದೆ. ಎಲ್ಲರನ್ನು ಕಾಪಾಡಿ, ಕನಿಕರಿಸಿ. ಕೆಲವರು ತಿಳಿಯದೇ ತಪ್ಪು ಮಾಡ್ತಾ ಇದ್ದಾರೆ ತಂದೆ. ಇನ್ನು ಕೆಲವರು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೆ ತಂದೆ. ಕನಿಕರಿಸಿ, ಕಾಪಾಡಿ. ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ ತಂದೆ. ಪ್ರತಿ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆಯ ದೇವರೇ. ವಾಕ್ಯದ ಪ್ರಕಾರ ದೀಕ್ಷೆ ಸ್ಥಾನ ಪಡೆದುಕೊಂಡು ನಿಮ್ಮ ಸಭೆಯಲ್ಲಿ ಯಾರ್ಯಾರು ಸೇರಿಸಲ್ಪಟ್ಟಿದ್ದವರು ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಿ. ನಮ್ಮಲ್ಲಿ ದ್ವೇಷ, ಹಾಗೆ ಮಸ್ತರೆ ಇಂಥವು ಏನಾದರೂ ಇದ್ದರೆ ತಂದೆಯ ದೇವರ ವಾಕ್ಯದ ಮೂಲಕ ಸಾಯಿಸೋದಕ್ಕೆ, ತೆಗೆದುಹಾಕಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.